ಅವರೆಕಾಯಿ 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 ಪಿಟ್ಟ ಏನು? ಅವರೆಕಾಯಿ ರೊಟ್ಟಿನ? ಹಿತಕ್ ಬೆಳೆನಾ ಅಥವಾ ಅವರೆಕಾಯಿ ಕೂಟ? ಅವರೆಕಾಯಿ ಸಾರ್ ತಾನೆ? ಏನು ಅವಲಕ್ಕಿನಲ್ಲೂ ಅವರೆಕಾಯ? ಮತ್ತೆ ವಾಂಗಿಬಾತಲ್ಲೂ ಅವರೆಕಾಯ? ಈ ಸೀಸನ್ ನಲ್ಲಿ ಎಲ್ಲಾರ ಮನೆ ಕಥೆನೂ ಇಷ್ಟೇ ಕಣ್ರಿ. ಹೀಗಿರ್ಬೇಕು ಅಂದಾಗ ನಮ್ಮ ಬೆಂಗಳೂರು ಜನತೆ ಅವರೆಕಾಯಿ ಬಗ್ಗೆ ಏನ್ ಹೇಳ್ತಾ ಇದಾರೆ ನೋಡ್ಕೊಂಬರೋಣ. ಕಡೆಗೂ ಮನೆ ಬಿಟ್ಟು ಹೊರಗಡೆ ಹೋಟೆಲ್ ಬಂದು ಊಟ ಮಾಡೋಣ ಅಂದ್ರೆ ನಮಗ್ ಸಿಕ್ಕಿದ್ದೇನು? ಅದೇ ಅವರೆಕಾಯಿ. ಕಡೆಗೆ ರಾಮೇಶ್ವರಕ್ಕೆ ಹೋದ್ರೆ ಶನೀಶ್ವರನ್ ಕಾಟ ತಪ್ಪಲ್ಲ ಅನ್ನೋ ಗಾದೆ ನಿಜವಾಯ್ತು. ಅವರೆಕಾಳು ಹೆಸರು ಕೇಳಿದ್ರೇನೆ ಏನೇನೋ ಜ್ಞಾಪಕ ಬರುತ್ತೆ. ಈ ಹೆಂಗಸರಂತೂ ಅವರೆಕಾಯಿ ಸೀಸನ್ ಅಂದ್ರೆ ಮನೆಯಲ್ಲಿ ಇರೋರನ್ನೆಲ್ಲ ಸಾಯಿಸ್ಬಿಡ್ತಾರೆ ಗ್ಯಾಸ್ಟ್ರಿಕ್ ಟ್ರಬಲ್ ಇಂದ. ಸೊ ಅವರೆಕಾಯಿಂದ ದಯವಿಟ್ಟು ದೂರ ಇರಿ. ಸ್ಯಾಂಡಿ ಬ್ರೋ, ಏನ್ ನೀವಿಲ್ಲಿ? ಅಯ್ಯೋ ಯಾಕೆ ಹೇಳ್ಚಮ್ಮ, 2 ದಿವಸದಿಂದ ಮನೇಲಿ ಅವರೆಕಾಯಿ ತಿಂದು ಏನೋ ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಡೈಲಿ 3 ಹೊತ್ತು ಅವರೆಕಾಯಿ ಮಾಡಿ ಸಾಯಿಸ್ತಾರೆ ನಮ್ಮನ್ನ. ಒಂದ್ ಕಡೆ ಅವರೆಕಾಯಿಂದ ಬೇಸತ್ತ ಜನ ಇದ್ರೆ ಮತ್ತೊಂದು ಕಡೆ ಅವರೆಕಾಯಿನ ಸವಿಯೋ ಜನ ಕೂಡ ಇದ್ದಾರೆ. We fry them, we put it in rice, we make sambar out of it. Tindi. ಅವರೆಕಾಳು ಸಂತೆ ಚೆನ್ನಾಗಿರುತ್ತೆ, ಹೋಗ್ತೀವಿ, ಉಪ್ಪಿಟ್ಟು ಡಿಫ್ರೆಂಟ್ ವೆರೈಟೀಸ್ ತಿಂತೀವಿ. ಬೋಂಡನ ಅದೇನಾದ್ರು ಚೆನ್ನಾಗಿರುತ್ತೆ. ಯಾಕಂದ್ರೆ ಇವಾಗ ಬಿರಿಯಾನಿ ಶುರು ಮಾಡಿದ್ರೆ ಅದನ್ನು ಚೆನ್ನಾಗಿ. ಹಾಗಾದ್ರೆ ನಾವು ಅವರೆಕಾಯಿ ತಿನ್ಬೋದಾ? ಹೇಗ್ ತಿನ್ಬೇಕು, ಎಷ್ಟು ತಿನ್ಬೇಕು, ಅವರೆಕಾಯಿಯ ಗುಣಗಳೇನು ಅಂತೆಲ್ಲ ತಿಳಿಸ್ಕೊಡ್ತಾರೆ ನಮ್ಮ ಪ್ರಭಾ ಅವರು. ಅವರೆಕಾಳು ಚಳಿಗಾಲದಲ್ಲಿ ಸಿಗುವ ತರಕಾರಿ. ನವೆಂಬರಿಂದ ಜನವರಿ ಕೊನೆಯವರೆಗೂ ಸಿಗುತ್ತೆ. ಇದರಿಂದ ವಿವಿಧ ಬಗೆಯ ತಿಂಡಿಗಳನ್ನು ಮಾಡುತ್ತಾರೆ. ಉಪ್ಪಿಟ್ಟು, ರೊಟ್ಟಿ, ಸಾರು ಮಾಡಿ ಸವಿಯುವಾಗ ಬಾಯಿಗೆ ರುಚಿ ಮಾತ್ರವಲ್ಲ, ಆರೋಗ್ಯಕರ ಪ್ರಯೋಜನ ದೊರೆಯುವುದು. ಇದರಲ್ಲಿ ನಾರಿನಾಂಶ, ಕೊಬ್ಬಿನಾಂಶ ಜಾಸ್ತಿ ಇರೋದರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಈಗಂತೂ ಅವರೆ ಮೇಳದಲ್ಲಿ ವಿವಿಧ ಬಗೆಯ ಸಿಹಿ ತಿನಿಸುಗಳು ಸಹ ಮಾಡುತ್ತಾರೆ. ಉದಾಹರಣೆಗೆ ಜಿಲೇಬಿ, ಜಾಮೂನ್, ಹಲ್ವಾ, ಪಾಯಸ, ಆಮೇಲೆ ಕರಿದ ತಿಂಡಿಗಳು ಕೂಡ ಮಾಡ್ತಾರೆ. ಈ ಕಾಳನ್ನು ಬಳಸುವಾಗ ಜೀರಿಗೆ, ಮೆಣಸು ಸೇರಿಸೋದ್ರಿಂದ ವಾಯು ಒಡೆಯುತ್ತದೆ. ಯಾವುದಕ್ಕೂ ಹಿತಮಿತವಾಗಿ ಬಳಸುವುದು ಉತ್ತಮ. ಕಡೆದಾಗಿ ವೀಕ್ಷಕರೇ, ನಾ ಹೇಳೋದಿಷ್ಟೆ, ಮಿತವಾಗಿ ಹಿತವಾಗಿ ಬಳಸಿದ್ರೆ ಅವರೆಕಾಯಿ. ಅವಾಗ ನಿಮ್ಮ ಮನೆಯವರೆಲ್ಲ ನೀವು ಮಾಡೋ ಅವರೆಕಾಯಿ ತಿಂಡಿಗಳಿಗೆ ಏನು ಹೇಳ್ತಾರೆ ಗೊತ್ತಾ? ನಿನ್ನ ಬಿಡಲಾರೆ ನಾನೆಂದಿಗೂ. ಆಗತ್ತಿಲ್ಲ, ಅಯ್ಯಯ್ಯೋ